ಸರ್ ನೀವು ತುಂಬ ಸ್ನೇಹಿತರು ಅವ್ರಿಗೆ ತುಂಬ ವರ್ಷಗಳಿಂದ, ಸೊ ಈ ಥರ ಒಂದು ಸ್ಥಿತಿ ಸಡನ್ನಾಗಿ ಅದೇ ಗಣಪ ಸಿನಿಮಾದಲ್ಲಿ ಜೊತೆಲಿ ಆ್ಯಕ್ಟ್ ಮಾಡಿದ್ದು. ಬಟ್ ಅದಕ್ಕಿಂತ ಮುಂಚೆಯಿಂದಲೂ ನಾವು ಸಿಕ್ಕಾಪಟ್ಟೆ ಪರಿಚಯ. ಅಂದರೆ ನಮ್ಮದೊಂದಷ್ಟು ನಾವು ಸೇರ್ತಾರೆ ಇರ್ತಿದ್ವಿ. ಬಿಗ್ ಬಾಸ್ ನಮ್ಮ ಮನೆಯಿಂದ ಬಂದವಾಗೂ ವಿಶ್ ಮಾಡ್ದೆ, ಅದಾದಮೇಲೂ ಸಿಕ್ಕಿದ್ವಿ. ಅದಾದಮೇಲೆ ಫಸ್ಟು ಒಂದು ಸಲ JP ನಗರದಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದವಾಗ ಆವಾಗಲೂ ಮಾತಾಡಿಸ್ಕೊಂಡು ಹಾಸ್ಪಿಟ್ಲಲ್ಲೇ ಇದ್ವಿ. ಏನು ಸಿಕ್ಕಾಪಟ್ಟೆ ಒಳ್ಳೆ ಹುಡುಗ. ಅಂದರೆ ಯಾವುದೋ ಒಂದು ಆ ಥರದಷ್ಟೇ. ಅದು ಬಿಟ್ಟರೆ ಅವ್ರ ತಂದೆ ತೀರೋದ್ರ ಮೇಲೆ ಅವನಿಗೆ ಒಂದು ಸ್ವಲ್ಪ ಬೇರೆ ಥರ ಡಿಪ್ರೆಷನ್ ಆಯಿತು. ಅಂದರೆ ಅವನಿಗಿದ್ದಿದ್ದೇ ಅದು ದೊಡ್ಡ ಬಲ, ಅವ್ರ ತಂದೆನೇ ದೊಡ್ಡ ಬಲ ಅಂತಿದ್ದಿದ್ದು. ಆಮೇಲೆ ಅವ್ರ ತಂದೆಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್, ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಿದ್ದ. ಆ ಟೈಮಲ್ಲಿ ಅವ್ರ ತಂದೆ ಹೋಗಾದ್ಮೇಲೆ ಅವನಿಗೆ ಒಂದಷ್ಟು ಆಗುತ್ತಲ್ವ, ಅದು ಆ ರೀತಿಯಲ್ಲಿ ಒಂದಷ್ಟು ಅಂದರೆ ಸೋಷಲೈಸ್ ತುಂಬ ಆಗ್ತಿರಲಿಲ್ಲ. ಒಂದಷ್ಟು ಹಳೆ ಫ್ರೆಂಡ್ಸ್ ಸಿಕ್ಕಿದ್ರೆ ಸಾಕು ಅವನಿಗೆ, ಅದೇ ಖುಷಿ ಅವನಿಗೆ. ಅದು ಬಿಟ್ಟರೆ ಅದೇ ಅನ್ಫಾರ್ಚುನೇಟ್ಲಿ ನಾವು ಜೀವನ ಮಾಡ್ಕೊಳಕ್ಕಾಗ್ತಿಲ್ಲ. ಯಾಕಂದರೆ ಯಾವುದೋ ಒಂದು ಏಜ್ ಆಗಿ ಯಾವುದೋ ಒಂದಷ್ಟು ಜೀವನ ನೋಡಿ ಆ ಥರದ್ದಾಗಿದ್ರೂ ಒಂದು ಸ್ವಲ್ಪ ಎಲ್ಲೋ ಒಂದು ಮನಸ್ಸಿಗೆ ಇದಾಗಿರೋದು. ಬಟ್ 34 ಏಜು ಅಂತಂದರೆ 34 ಏಜು ಆ ಥರದ್ದು ಅವನದು ಏನು ಸಣ್ಣ ಪುಟ್ಟದೇ ಇದ್ದಿದ್ದು. ಆಮೇಲೆ ಹಾಸ್ಪಿಟ್ಲಿಂದ ಬಂದಾದ್ಮೇಲೆ ಅಷ್ಟೇ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಚಾಕ್ಲೇಟ್ ಕೊಡಿಸಿ ಏನೋ ಒಂದು ಐಸ್ ಕ್ರೀಮ್ ಕೊಡಿಸಿ ಏನೋ ಆ ಥರದೇ ಜೀವ ಅದು. ದೇವ್ರು ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ. ಅವ್ರ ತಾಯಿ ಅವರೆಲ್ಲ ಅವ್ರಿಗೆ ಶಕ್ತಿ ಕೊಡಲಿ. ಅವ್ರ ಫ್ಯಾಮಿಲಿ, ಅವ್ರ ಅಕ್ಕ ಇದ್ದಾರೆ, ಅವ್ರ ತಾಯಿ ಇದ್ದಾರೆ, ಅವ್ರ ಭಾವ, ಅವ್ರಿಗೆಲ್ಲನೂ ಆ ದೇವ್ರ ಶಕ್ತಿ ಕೊಡಿ. ಇನ್ನೇನಿದೆ. ನೀವು ಕೊನೆ ಟೈಮ್ ಮಾತಾಡ್ಸಿದ್ದು ಯಾವಾಗ? ಲಾಸ್ಟ್ 3-4 ಡೇಸ್ ಬ್ಯಾಕು ಇಲ್ಲ ಫೋನಲ್ಲೆಲ್ಲ ಮಾತಾಡಿದೆ. ನಾನು ಊರಿಗೆ ಹೋಗಿದ್ದೆ, ನಂದೇನೋ ಬ್ಯುಸಿ ಇತ್ತು. ಅದಕ್ಕಿಂತ ಮುಂಚೆ ಹಾಸ್ಪಿಟ್ಲಿಗೆ ಡಿಸ್ಚಾರ್ಜ್, ಅಂದರೆ ಅದಕ್ಕಿಂತ ಮುಂಚೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಜೊತೆಲೇ ಇದ್ವಿ. 3-4 ಡೇಸ್ ಹೋಗಿ ಮಾತಾಡ್ತಿದ್ದೆ. ಬೆಡ್ ಆದಮೇಲೆ ಎದ್ದು ಬಾ, ಹಂಗೆ ಮೂವೀಸ್ ಮಾಡೋಣ ಅದು ಇದು ಅವೆಲ್ಲ ಮಾತಾಡ್ತಿದ್ವಿ. ಆಮೇಲೆ ಲಾಸ್ಟ್ ಟೈಮ್ ಅವನು ಅದೇ ಮತ್ತೆ ಅಡ್ಮಿಟ್ ಆದವಾಗ ಮತ್ತೆ ಇದಕ್ಕೆ ಹೋದವಾಗ ICUನಲ್ಲಿದ್ದ, ದೂರದಿಂದ ನೋಡಿದ್ದು. ಅದಾದಮೇಲೆ ಫೋನಲ್ಲಿ ಮಾತಾಡಿದ್ದು, ಸ್ಟಾರ್ಟ್ ಮಾಡಿ ಬ್ಯಾಕ್ ಫೋನಲ್ಲಿ ಮಾತಾಡಿ ನಾನು ಊರಿಗೆ ಹೋದೆ. ಊರಿಂದನೇ ಇಲ್ಲಿಗೆ ಬಂದಿದ್ದು. ನಮ್ಮದೇನೋ ಒಂದಷ್ಟು ಕೆಲಸ ಇತ್ತು, ಅಲ್ಲೊಂದು ಸಾವಾಗಿತ್ತು. ನಮಗೆ ಯಾರು ಗೊತ್ತಿರೋರು ಬೇಕು ಆ ಥರದ್ದು. ಬಸ್ ಈಗ 2 ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಏನಾದರೂ ಆ ಸಿನಿಮಾದಲ್ಲಿ ನಟಿಸಿದ್ರೆ ನೀವು ನೋಡಿ? ಇಲ್ಲ ಬರ್ಕಿ ಮತ್ತು ಇನ್ನೊಂದು ಆ ಸಿನಿಮಾದಲ್ಲಿ ನಟಿಸಿಲ್ಲ. ಮಾಡೋಣ ಅದರೊಳಗೆಲ್ಲ ಜೊತೆ ಮಾಡೋದು.